ಈ ವಿಚಾರದಲ್ಲಿ ನೇಮಿಸ್ ಮಧು ಅವ್ರನ್ನ ತಗಲಾಕ್ಸಲಾಗಿತ್ತ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಚಾನಲ್ ಓಡ್ತಾ ಇರೋದು ಬರೀ ಏನೋ ಸೆಲೆಬ್ರಿಟೀಸ್ ಗಳಿಂದ ಮಾತ್ರ ಅಂತ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಅವರು ರೋಸ್ಟ್ ಮಾಡುವಂತ ವಿಡಿಯೋದಲ್ಲಿ ಆ ರೀತಿ ಹೇಳಿಕೆಯನ್ನ ಕೊಡ್ತಾರೆ. ಅವ್ರಿಗೆ ನೇರವಾದಂತ ಪ್ರಶ್ನೆ, ನನ್ನ ಪ್ರಶ್ನೆ ಏನು ಅಂದ್ರೆ, ನೀವು ಕೇಳ್ಬೋದು ನೇಮಿಸ್ ಮಧು ಅವರು ಏನು ಎಡವೇ ಇಲ್ವಾ, ಏನು ಕಾಂಟ್ರವರ್ಸಿಗಳನ್ನೇ ಮಾಡ್ಕೊಂಡಿದ್ದಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗೆ ಅದು ಏನಾಗಿದೆಯೋ, ಏನ್ ಗರ ಬಡ್ದಿದ್ಯೋ ನಿಜಕ್ಕೂ ನಮಗೆ ಗೊತ್ತಾಗ್ತಿಲ್ಲ. ಏನ್ ಸತತ 4 ತಿಂಗಳಿಂದ ಕಾಂಟ್ರವರ್ಸಿ ಬರೀ ಅವ್ರನ್ನ ಕಾಲು ಎಳ್ಕೊಂಡೆ ಕಾಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ ಬರ್ತಾ ಇದ್ರಲ್ಲ ಕೆಲವೊಂದಿಷ್ಟು ಕಾಂಟೆಂಟ್ ಕ್ರಿಯೇಟರ್ಸ್. ನಿಜಕ್ಕೂ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಆ ಪ್ರಶ್ನೆಗಳಿಗೆ ಈಗಲೂ ಸಹಿತ ಉತ್ತರ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಇದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ಇವರೆಲ್ಲ ಯಾಕೆ ಹಿಂಗ್ ಕಿತ್ತಾಡ್ತಾ ಇದ್ದಾರೆ, ಇದನ್ನ ಶುರು ಮಾಡಿದಾದ್ರು ಯಾರು, ಅಕಸ್ಮಾತ್ ಎಂಡ್ ಆಗಿಲ್ಲ ಅಂದ್ರೆ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗೆ ಆಗುವಂತ ಅನನುಕೂಲಗಾದ್ರೂ ಏನು, ವಿಡಿಯೋದಲ್ಲಿ ಸಂಪೂರ್ಣವಾದಂತ ಡಿಸ್ಕಷನ್ ಮಾಡೋಣ. ಈ ಕಾಂಟ್ರವರ್ಸಿ ಶುರು ಆಗಿದ್ದಾದ್ರು ಹೇಗೆ ಅಂತ ಸಣ್ಣದಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. RP ಅಂತ ಒಬ್ರು ಗೇಮರ್ ಇದ್ದಾರೆ, ಹಾಗೂ SMR ಅಂತ ಒಬ್ರು ಗೇಮರ್ ಇದ್ದಾರೆ. ಇದು ನಿಮ್ಗೂ ನಮಗೂ ಚೆನ್ನಾಗಿ ಗೊತ್ತು. RP ಅನ್ನೋರ್ಗು SMR ಅನ್ನೋರ್ಗು ಒಂದು ಮನಸ್ತಾಪ ಉಂಟಾಗುತ್ತೆ. ಇದೆಲ್ಲ ಆದ ನಂತರ ಆ ಮನಸ್ತಾಪದಿಂದ RP ಅವರು ಮುಂಚೆನೆ ಟಿಪಿಕಲ್ ಗ್ಯಾಂಗ್ ಅವ್ರ ಜೊತೆ ಹೋಗಿ ಸೇರ್ಕೊಳ್ತಾರೆ. ಇದೆಲ್ಲ ಆದ ನಂತರ SMR ಗೇಮಿಂಗ್ ಅವರು ಅವ್ರಿಗೂ ಟಿಪಿಕಲ್ ಕನ್ನಡಿಗ ಅವ್ರಿಗೂ ಒಂದಿಷ್ಟು ಮನಸ್ತಾಪ ಉಂಟಾಗುತ್ತೆ. ಏನಕ್ಕೆ ಉಂಟಾಗುತ್ತೆ ಇದ್ರ ಬಗ್ಗೆ ತಿಳ್ಕೊಬೇಕು. ಟಿಪಿಕಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡೋ ಹಾಗೆ, ಇಂಡೈರೆಕ್ಟ್ ಆಗಿ ಅವ್ರನ್ನ ತೇಜೋವಧೆ ಮಾಡೋ ಹಾಗೆ ಅವರ ಕಾಂಟೆಂಟ್ಗಳಲ್ಲಿ ಸಣ್ಣ ಪುಟ್ಟ ಕ್ಲಿಪ್ಗಳನ್ನ ಹಾಕೊಂಡ್ ಬರ್ತಾ ಇರ್ತಾರೆ. ಸತತ 2 ತಿಂಗಳಿಂದ 3 ತಿಂಗಳಿಂದ ಹಾಕೊಂಡ್ ಬರ್ತಾ ಇರ್ತಾರೆ. ಇದನ್ನೆಲ್ಲ ಗಮನಿಸಿರ್ತಾರೆ SMR ಗೇಮಿಂಗ್ ಅವರು. ಆದ್ರೂ ಏನು ಮಾತಾಡ್ತಾ ಇರಕ್ ಹೋಗೋದಿಲ್ಲ, ಸುಮ್ನೆ ಏನೋ ಮಾಡ್ಕೊಂಡು ಹೋಗ್ಲೇನೋ ಮನಸ್ಥಿತಿಲಿ ಇದ್ರೇನೋ ಅವರು. ಇದೆಲ್ಲ ನಂತರ ಇದು ಯಾವಾಗ ಬೇರೆ ಮಟ್ಟಕ್ಕೆ ಹೋಗುತ್ತೋ ಅವಾಗ SMR ಗೇಮಿಂಗ್ ಅವರು ಒಂದು ಲೈವ್ ಬರ್ತಾರೆ. ಇದ್ರ ಬಗ್ಗೆನೇ ಮಾತಾಡಬೇಕು ಅಂತ ಲೈವ್ ಬರ್ತಾರೆ. ಆ ಟೈಮ್ನಲ್ಲಿ ಟಿಪಿಕಲ್ ಅವರ ಬಗ್ಗೆ ಕೆಟ್ಟಾಗಿ ಅವಾಚ್ಯ ಶಬ್ದಗಳಿಂದ ಮಾತಾಡ್ಬಿಡ್ತಾರೆ, ಹೆಸರು ತಗೊಂಡೇ ಮಾತಾಡ್ಬಿಡ್ತಾರೆ. ಅದು ದೊಡ್ಡ ತಪ್ಪಾಗ್ಬಿಡ್ತು. ಅವ್ರ ಬಗ್ಗೆ ಹೆಸರು ತಗೊಂಡು ಮಾತಾಡಿ ಅದೆಲ್ಲ ಆದ ನಂತರ ಟಿಪಿಕಲ್ ಅವ್ರು ಏನ್ ಮಾಡ್ತಾರೆ, ಮೈಸೂರಿಗೆ ಹೋಗಿ ಮೈಸೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಅವರು SMR ಗೇಮಿಂಗ್ ಅವ್ರನ್ನೆಲ್ಲ ಕಳಿಸ್ತಾರೆ. ಆದ್ರೆ ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಗೊತ್ತಿಲ್ಲ ಇದು SMR ಗೇಮಿಂಗ್ ಅವ್ರಿಗೂ ಹಾಗೂ ಟಿಪಿಕಲ್ ಕನ್ನಡಿಗ ಅವ್ರಿಗೆ ಇವರ ಮಧ್ಯದಲ್ಲಿ ನಡೆದಿರುವಂತ ಕಾಂಟ್ರವರ್ಸಿ ಅಂತ ಕೆಲವೊಂದಿಷ್ಟು ಜನ ಅನ್ಕೊಂಡಿದ್ದಾರೆ. ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ನೇಮಿಸ್ ಮಧು ಮೊನ್ನೆ ಏನೋ ಒಂದು ವಿಡಿಯೋ ಮಾಡ್ಬಿಟ್ರು, ಅದ್ರಲ್ಲಿ ಸಿಕ್ಕಂತ ಕ್ಲಾರಿಫಿಕೇಶನ್. ಈ ವಿಚಾರದಲ್ಲಿ ನೇಮಿಸ್ ಮಧು ಅವ್ರನ್ನ ತಗಲಾಕ್ಸಲಾಗಿತ್ತ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. SMR ಗೇಮಿಂಗ್ ಅವರು ಲೈವ್ ಬಂದಿದ್ರಲ್ಲ ಆ ದಿನ ನಾನು ಪೂರ್ತಿ ನೋಡಿದೆ. ಇದ್ರಲ್ಲಿ ನೇಮಿಸ್ ಮಧು ಅವರು ಆ ಲೈವ್ ಅಲ್ಲಿ ನಾನು ಬಂದಿಲ್ಲ ಅಂತ ಅನ್ಕೊಳ್ತೀನಿ. ಬಂದಿದ್ರು, ಇವ್ರ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಇವ್ರ ಬಗ್ಗೆ ಹೆಸರು ತಗೊಂಡು ಮಾತಾಡೋದಾಗ್ಲಿ ನಾನು ನೋಡಿಲ್ಲ. ಬಟ್ ಕಂಪ್ಲೇಂಟ್ ಕಾಪಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ನೇಮಿಸ್ ಮಧು ಅವ್ರನ್ನ SMR ಗೇಮಿಂಗ್ ಅವರು ಇಬ್ಬರ ಹೆಸರನ್ನ ನಮೂದಿಸಿದ್ದಾರೆ. ಕೆಟ್ಟದಾಗಿ ಬೈದಿದ್ದಾರೆ ಅಂತ ಮಾತ್ರ ಅಲ್ಲ, ಇವರು ಕೊಲೆ ಬೆದರಿಕೆಯನ್ನು ಕೊಟ್ಟಿದ್ದಾರೆ ಅಂತ ನಮೂದಿಸಿದ್ದಾರೆ. ಅದು ತುಂಬಾ ಟ್ರಿಗರ್ ಆಗಿದ್ದು ಪೊಲೀಸರಿಗೆ. ಇವ್ರನ್ನೆಲ್ಲ ಕರೆಸಿ ಇವ್ರನ್ನ ರಾಜಿನ ಏನೋ ಒಂದು ರೀತಿ ಮಾಡಿಸ್ಬಿಟ್ಟು ಕಳ್ಸಿರ್ತಾರೆ. ಇವ್ರಿಗೆಲ್ಲ ಸಮಾಧಾನ ಮಾಡಿಸಿ ಅಪಾಲಜಿ ಲೆಟರ್ ಅನ್ನ ಬರ್ಸ್ಬಿಟ್ಟು ಕಳ್ಸಿರ್ತಾರೆ. ಈ ಕಾಂಟ್ರವರ್ಸಿ ಇಲ್ಲಿ ಎಂಡ್ ಆಯ್ತು ಅಂತ ನಾವು ಅನ್ಕೊಳ್ತೀವಿ, ಆದ್ರೆ ಎಂಡ್ ಆಗಿಲ್ಲ. ಬಟ್ ಟಿಪಿಕಲ್ ಅವರು ಅವ್ರದೇ ಯಾವುದೋ ಒಂದು ಲಾಗ್ ತರ ಏನೋ ಒಂದು ವಿಡಿಯೋ ಮಾಡಿ ಅದ್ರಲ್ಲಿ DV ಅವ್ರಿಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡೋ ಹಾಗೆ ಮಾತಾಡಿದ್ದಾರೆ ಅಂತ DV ಅವರು ಟ್ರಿಗರ್ ಆಗ್ತಾರೆ. ಪ್ರೊಫೆಷನ್ ಆಗಿ ಮುಂಚೆಯಿಂದನೂ ಇವರು ಟಿಪಿಕಲ್ ಅವರು ಹಿಂದೆಯಿಂದನೂ ಕೊಡ್ತಾ ಇದ್ರು. ಬಟ್ DV ಅವರು ಇದ್ರ ಬಗ್ಗೆ ಏನೋ ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿತ್ತಿಲ್ಲ. ಯಾವಾಗ ಇವ್ರು ಪರ್ಸನಲ್ ಮ್ಯಾಟ್ರಿಗೆ ಬಂದ್ರು ಅವಾಗ DV ಅವರನ್ನು ಸಹಿತ ತಲೆ ಕೆಡ್ಸ್ಕೊಂಡು ಒಂದು ವಿಡಿಯೋ ಮಾಡಿಬಿಡ್ತಾರೆ. ಆ ಟೈಮ್ನಲ್ಲಿ DV ಅವರನ್ನು ಹೇಳ್ಬಿಡ್ತಾರೆ. ಮಾತಾಡೋ ಟೈಮ್ನಲ್ಲಿ ನೇರವಾಗಿ ಮಾತಾಡ್ತಾರೆ, ಇಂಡೈರೆಕ್ಟ್ ಆಗಿ ಏನು ಇವರು ಮಾತಾಡಕ್ ಹೋಗೋದಿಲ್ಲ. ರೌಡಿ ಇನ್ನೊಂದು ಮಗ್ದೊಂದು ಅಂತ ಮಾತಾಡ್ತಾರೆ. ಆ ಟೈಮ್ನಲ್ಲಿ ವೈಟ್ ಫೀಲ್ಡ್ ಅವ್ರಿಗೆ ಆ ವಿಡಿಯೋ ದೊರಕಿ, DV ಅವ್ರು ಮಾತಾಡಿರುವಂಥ ವಿಡಿಯೋ ದೊರಕಿ, ಅದೆಲ್ಲ ನಂತರ ಅದು ಕಂಪ್ಲೇಂಟ್ ಲೆವೆಲ್ಗೆ ಹೋಗುತ್ತೆ, ಅದು ಅಪಾಲಜಿ ಲೆಟರ್ ಎಲ್ಲ ಬರುತ್ತೆ. ಬಟ್ ವೈಟ್ ಫೀಲ್ಡ್ ಅವ್ರ ವಿಡಿಯೋ ಹೆಂಗ್ ತಲುಪ್ತು ಅಂದ್ರೆ, ಇದರಿಂದ ಇನ್ನೂ ಟ್ವಿಟರ್ ಕಥೆಗಳು ಹಲವಾರಿದೆ. ಆ ವಿಚಾರ ಎಲ್ಲ ಬೇಡ, ಮಾತಾಡೋದು ಕೆಟ್ಟವ್ರು ಆಗ್ತೀವಿ. ಇದೆಲ್ಲ ಆದ ನಂತರ ಈ ವಿಚಾರ ಕಾಂಟ್ರವರ್ಸಿ ಎಂಡ್ ಆಯ್ತು ಅಂತ ನಾವು ಅನ್ಕೊಂಡಿದ್ದು, ಬಟ್ ಎಂಡ್ ಆಗ್ತಾ ಇಲ್ಲ. ಟಿಪಿಕಲ್ ಅವರು ಈ ಮೊನ್ನೆ ಒಂದೇನೋ ಒಂದು ವಿಡಿಯೋ ಮಾಡಿಬಿಡ್ತಾರೆ. ಆ ವಿಡಿಯೋ ಏನೋ DV ಅವ್ರಿಗೆ ಟ್ರಿಗರ್ ಮಾಡೋ ಹಾಗೆ ಇತ್ತೇನೋ, ನನ್ನ ಪ್ರಕಾರ ಹೇಳ್ತಾರೆ. ಅವ್ರಿಗೆ ಟ್ರಿಗರ್ ಮಾಡೋ ಹಾಗೆ ಇತ್ತು, ಅವ್ರಿಗೆ ಇಂಡೈರೆಕ್ಟ್ ಆಗಿ ಹೇಳ್ದಂಗೆ ಇತ್ತು. ಬಟ್ ನಾನು ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ತಾ ಇರೋದು, ಯಾವುದೇ ಒಂದು ಕ್ಷೇತ್ರ ಇರಲಿ, ಅದು ಯೂಟ್ಯೂಬ್ ಅನ್ನೋ ಕ್ಷೇತ್ರ ಇರಲಿ, ಮೋಟೋ ಲಾಗಿಂಗ್ ಕಮ್ಯುನಿಟಿ ಇರಲಿ, ಟೆಕ್ ಯೂಟ್ಯೂಬ್ ಕಮ್ಯುನಿಟಿ ಇರಲಿ, ಇನ್ನೊಂದು ಇರಲಿ, ಮತ್ತೊಂದು ಇರಲಿ, ಸಿನಿಮಾ ಕ್ಷೇತ್ರ ಇರಲಿ, ನ್ಯೂಸ್ ಚಾನಲ್ ಕಮ್ಯುನಿಟಿ ಇರಲಿ, ಯಾವುದೇ ಇರಲಿ, ಫಸ್ಟ್ ಬಂದವ್ರಿಗೆ ಒಂದು ಅದನ್ನ ಬೇಸ್ಮೆಂಟ್ ಅಂತ ಹಾಕೊಟ್ಟಿರ್ತಾರಲ್ಲ, ಅವ್ರಿಗೆ ನಾವು ಗೌರವವನ್ನ ಕೊಡ್ಲೇಬೇಕು. ಈಗ ಕನ್ನಡ ಇಂಡಸ್ಟ್ರಿ ಯಾವ ಮಟ್ಟಕ್ಕೆ ಹೋಗಿರ್ಬೋದು, 1000 ಕೋಟಿ ಕಲೆಕ್ಷನ್ ಮಾಡಿರೋ ಮಟ್ಟಕ್ಕೆ ಹೋಗಿರ್ಬೋದು. ಆದ್ರೆ ರಾಜ್ಕುಮಾರ್ ಅವರು
ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರು, ಅಂಬರೀಶ್ ಅವರು ಹಾಕೊಟ್ಟಿರುವಂತ ಬೇಸ್ಮೆಂಟ್ ಹಾಕೊಟ್ಟಿದಾರಲ್ಲ, ಅಲ್ಲ ಹಾಕೊಟ್ಟಿರೋದಕ್ಕೆ ಉಳಿದೋರು ಈ ರೀತಿ ಮಾಡ್ಕೊಂಡು ಹೋಗ್ತಾ ಇರೋದು. ಆ ರೀತಿನೇ ಈ ಕ್ಷೇತ್ರದಲ್ಲೂ ನಾವು ಅರ್ಥ ಮಾಡ್ಕೊಬೇಕು. ಯಾರೋ ಒಬ್ರು ಬಂದ್ಬಿಟ್ಟು ನಮಗೆ ಬೇಸ್ಮೆಂಟ್ ಹಾಕೊಟ್ಟಿರೋದಕ್ಕೆ ನಾವು ಇನ್ನೊಂದು ಪಿಲ್ಲರು ಅದ್ರ ಮೇಲೆ ಇನ್ನೊಂದು ಮನೆ ಕಟ್ತಾ ಇದೀವಿ ಅನ್ನೋದು ಅರ್ಥ ಮಾಡ್ಕೊಬೇಕು. ಯಾವುದೇ ಕಂಟೆಂಟ್ ಕ್ರಿಯೇಟರ್ ಆದ್ರೂ ಅಷ್ಟೇ, ನಾಳೆ ನಾನಾದ್ರೂ ಅಷ್ಟೇ, ಅದು ಯೂಟ್ಯೂಬ್ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿ ಅದು ಅನ್ವಯಿಸುತ್ತೆ. ಉದಾಹರಣೆಗೆ ಹೇಳ್ತೀನಿ ಅಂದ್ರೆ, ಟಿವಿ ಮಾಧ್ಯಮದಲ್ಲಿ ಎಷ್ಟು TRP ಕಿತ್ತಾಡ್ತಾರಪ್ಪ, ನಾವು ಗಮನಿಸಿದೀವಿ, ಎಷ್ಟು ಇದೆಲ್ಲ ಮಾಡ್ತಾರೆ. ಬಟ್ ಈಗ ನ್ಯೂಸ್ ಚಾನೆಲ್ಗಳಲ್ಲಿ ಒಂದು ಮಾಧ್ಯಮದ ಬಗ್ಗೆ ಇನ್ನೊಂದು ಮಾಧ್ಯಮದವರು ಮಾತಾಡುವಂತಿಲ್ಲ, ಅದು ಒಪ್ಕೊಳ್ತೀನಿ, ಅದು ಅವರವರ ಎಥಿಕ್ಸ್. ಬಟ್ ಅದೇ ಪತ್ರಕರ್ತರು ಯಾವುದೋ ಒಂದು ಪಬ್ಲಿಕ್ ಇವೆಂಟ್ ಅಲ್ಲಿ ಆಗಲಿ ಏನೋ ಒಂದು ಸ್ಪೀಚ್ ಕೊಡ್ತಾ ಇದ್ದಾರೆ ಅಂದ್ರೆ, TV9 ಬಂದಿರೋದ್ರಿಂದನೇ ಸುದ್ದಿ, ಕನ್ನಡದಲ್ಲಿ ಸುದ್ದಿ ಲೋಕ ಚೇಂಜ್ ಆಗಿರೋದು ಅಂತ ಬೇರೆ ಚಾನಲ್ ಪತ್ರಕರ್ತರು ಹೇಳ್ಕೊಳ್ತಾರೆ. ಯಾಕೆ? ಅವ್ರಿಗೆ ಗೊತ್ತು, ಅದಕ್ಕೆ ಅವ್ರು ಗೌರವ ಕೊಡ್ತಾರೆ ಆ ಮಾಧ್ಯಮಕ್ಕೆ. ಅವ್ರು ಬಂದು ಮಾಡಿರೋದಕ್ಕೋಸ್ಕರ ನಾವು ಈ ರೀತಿ ಏನೋ ಒಂದು ಬೇರೆ ರೀತಿಯಲ್ಲಿ ಹೊಸ ಪ್ರಯೋಗ ಮಾಡ್ತಾ ಇದೀವಿ ಅಂತ. ಅಂಥವ್ರಿಗೆ ಇರ್ಬೇಕಾದ್ರೆ ಈಗಿನ ಕೆಲವೊಂದಿಷ್ಟು ಕಂಟೆಂಟ್ ಕ್ರಿಯೇಟರ್ಸ್ಗೆ ಯಾಕೆ ಆ ರೀತಿ ಭಾವನೆ ಇಲ್ವೋ ನಿಜಕ್ಕೂ ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು ವಿಚಾರವನ್ನ ಪ್ರಸ್ತಾವನೆ ಮಾಡಲೇಬೇಕು. ಇಲ್ಲಿ ನಾನು ಯಾರು ಪರವಾಗಿ ಮಾತಾಡ್ತಲ್ಲ, ಯಾರು ವಿರೋಧವಾಗಿ ಮಾತಾಡ್ತಲ್ಲ, ಇರುವಂತ ಫ್ಯಾಕ್ಟ್, ನನ್ನ ಅಭಿಪ್ರಾಯನ ಮಾತ್ರ ಹಂಚ್ಕೊಳ್ತಾ ಇರೋ ತಕ್ಕದು. ನೇಮಿಸ್ ಮಧು ಅವ್ರ ಬಗ್ಗೆ ಯಾರೋ ಕಾಂಟೆಂಟ್ ಕ್ರಿಯೇಟರ್, ರೋಸ್ಟರ್ ಏನೋ ಒಬ್ರು ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ಇವ್ರ ವಿಡಿಯೋಗಳಲ್ಲಿ ಕಾಂಟೆಂಟೇ ಇರೋದಿಲ್ಲ, ಇವ್ರ ಚಾನಲ್ ಓಡ್ತಾ ಇರೋದು ಬರೀ ಏನೋ ಸೆಲೆಬ್ರಿಟೀಸ್ ಗಳಿಂದ ಮಾತ್ರ ಅಂತ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಅವರು ರೋಸ್ಟ್ ಮಾಡುವಂತ ವಿಡಿಯೋದಲ್ಲಿ ಆ ರೀತಿ ಹೇಳಿಕೆಯನ್ನ ಕೊಡ್ತಾರೆ. ಅವ್ರಿಗೆ ನೇರವಾದಂತ ಪ್ರಶ್ನೆ, ನನ್ನ ಪ್ರಶ್ನೆ ಏನು ಅಂದ್ರೆ, ಹಂಗಾರೆ ಜನಗಳಿಗೆ ಬುದ್ಧಿ ಇಲ್ವಾ? 3,80,000 ಜನ, 3,20,000 ಜನ, 30,000 ಜನ ಸಬ್ಸ್ಕ್ರೈಬರ್ ಎಷ್ಟು ಜನ ಇದಾರೋ ನೀಟಾಗಿ ನಾವು ಮಾಹಿತಿ ಇಲ್ಲ. ಅಷ್ಟು ಜನ ಸುಮ್ ಸಬ್ಸ್ಕ್ರೈಬ್ ಆಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಸುಮ್ ಸಬ್ಸ್ಕ್ರೈಬ್ ಆಗಿದಾರ ಜನಗಳು ಅವ್ರ ಚಾನಲ್ಗೆ? ಅದಕ್ಕೆ ಒಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಬೇಕು ಈ ರೋಸ್ಟರ್. ಅದಾದ್ಮೇಲೆ ಇನ್ನೊಂದು ವಿಡಿಯೋನ ಏನೋ ಒಂದು ಹೇಳಿಕೆ ಕೊಡ್ತಾರಲ್ಲ, ಇನ್ನೊಂದು ಸೆಲೆಬ್ರಿಟೀಸ್ ಇಂಟರ್ವ್ಯೂ ಇರೋದ್ರಿಂದ ಇವ್ರ ಚಾನಲ್ಗಳು ಓಡ್ತಾ ಇದೆ ಅಂತ ಏನೋ ಒಂದು ಹೇಳಿಕೆ ಕೊಡ್ತಾರೆ. ಇದಕ್ಕೆ ನಾನೊಂದು ಕ್ಲಾರಿಫಿಕೇಶನ್ ಕೇಳ್ಕೊಳ್ಳಿ. ಅವ್ರ ಚಾನಲ್ಗೆ ಸೆಲೆಬ್ರಿಟೀಸ್ಗಳು ಯಾಕೆ ಬರ್ತಾ ಇದ್ದಾರೆ ಅಂದ್ರೆ, ಅವ್ರ ಚಾನಲ್ ಮೊದ್ಲಿಂದಾನು ಓಡ್ತಾ ಇದೆ, ಇವ್ರ ಕಾಂಟೆಂಟ್ಗಳನ್ನ ಜನ ಇಷ್ಟಪಡ್ತಾ ಇದ್ದಾರೆ ಅಂತ ಸೆಲೆಬ್ರಿಟೀಸ್ ಬರೋದೇ ಹೊರತು, ಸೆಲೆಬ್ರಿಟೀಸ್ ಬರೋದ್ರಿಂದ ವ್ಯೂಸ್ ಜಾಸ್ತಿ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಇವ್ರ ಕಾಂಟೆಂಟ್ಗಳನ್ನ ಜನ ನೋಡ್ತಾ ಇದಾರೆ ಅಂತ ಇವ್ರ ಚಾನಲ್ಗೆ ಬಂದು ಸೆಲೆಬ್ರಿಟೀಸ್ಗಳು ಕೂರೋದು. ಆ ರೋಸ್ಟರು ಇದನ್ನ ಅರ್ಥ ಮಾಡ್ಕೊಬೇಕು. ನೀವು ಕೇಳ್ಬೋದು, ನೇಮಿಸ್ ಮಧು ಅವರು ಏನು ಎಡವೇ ಇಲ್ವಾ, ಏನು ಕಾಂಟ್ರವರ್ಸಿಗಳನ್ನೇ ಮಾಡ್ಕೊಂಡಿದ್ದಾರೆ. ಅವರು ಒಂದಿಷ್ಟು ಯಾವುದೋ ಒಂದು 2-3 ವರ್ಷದಿಂದ ಅವ್ರದ್ದು ತಪ್ಪಿದೆ. ಏನು ಅಂದ್ರೆ, ಕಾಟಾ ಅರುಳ್ ಅನ್ನೋರ ಬಗ್ಗೆ ನಾನು ಮಾತಾಡುವಾಗ ತಪ್ಪಾಗಿ ಅವ್ರು ಬೇಕು ಅಂತ ಮಾತಾಡೋರು, ಏನಕ್ಕೆ ಮಾತಾಡೋರು ಇದಕ್ಕೂ ಗೊತ್ತಿಲ್ಲ. ಬಟ್ ಆ ಮನುಷ್ಯ ಮಾಡಿದ್ದು ಆ ಟೈಮ್ನಲ್ಲಿ ತಪ್ಪು ಇರುವಂತ ಫ್ಯಾಕ್ಟ್ನೇ ಹೇಳ್ತೀನಿ. ನೇಮಿಸ್ ಮಧು ಅವರು ಮಾಡಿರೋ ತಕ್ಕದು ತಪ್ಪು. ಆದ್ರೆ ಕಾಟಾ ಅವರು ಅರುಳ್ ಬಗ್ಗೆ ಏನೋ ಮಾತಾಡುವಾಗ ಏನೋ ಒಂದಿಷ್ಟು ಕಾಂಟ್ರವರ್ಸಿಗಳಾಗಿತ್ತು ಆ ಟೈಮ್ನಲ್ಲಿ. ಸಿನಿಮಾದವ್ರಿಗೂ ಇದು ದೊಡ್ಡ ಕಾಂಟ್ರವರ್ಸಿ ಈಗ ನಡೀತಾ ಇರೋದು, ಏನೋ ಅದು ದೊಡ್ಡ ಕಾಂಟ್ರವರ್ಸಿ. ಆ ಟೈಮ್ನಲ್ಲಿ ಏನೋ ಮಾತಾಡಬಾರದಲ್ಲಿ ಏನೋ ಒಂದು ಮಾತಾಡ್ಬಿಡ್ತಾರೆ. ಆ ಟೈಮ್ನಲ್ಲಿ ಜನಗಳೆಲ್ಲ, ಆಲ್ಮೋಸ್ಟ್ ಯೂಟ್ಯೂಬ್ ನೋಡುವಂತ ಜನಗಳೆಲ್ಲ ನೇಮಿಸ್ ಮಧು ಅವರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಯಾಕೆ ಈ ರೀತಿ ಮಾಡಿದ್ರು, ಹಿಂಗ್ ಮಾಡ್ತಾರೋ ತಕ್ಕದು ತಪ್ಪು ಅಂತ ಜನಗಳಿಗೆ ಹೇಳಿದ್ಮೇಲೆ ಆ ಮನುಷ್ಯ ಒಂದ್ ಸಾರಿ ಕೇಳ್ತಾನೆ. ಅದು ಒಂದು ಎಥಿಕ್ಸು, ಅದು ಬದ್ಧತೆ, ಒಬ್ಬ ಕಾಂಟೆಂಟ್ ಕ್ರಿಯೇಟರ್ಗೆ ಇರಬೇಕಾದಂತ ಬದ್ಧತೆ. ಅಕಸ್ಮಾತ್ ಏನೋ ತಪ್ಪು ಮಾಡ್ತಾ ಇದಾರೆ ಅಂತ ಅವ್ರ ಜನಗಳೇ ಬಂದು ಹೇಳಿದ್ಮೇಲೆ ಅವ್ರಿಗೆ ತಪ್ಪಾಯ್ತು ನಾನು ಕ್ಷಮಿಸಿ ಅಂತ ಹೇಳ್ತಾರಲ್ಲ, ಅದು ಒಬ್ಬ ಮನುಷ್ಯನಿಗೆ ಇರಬೇಕಾದಂತ ಬದ್ಧತೆ ಅಂತ ಹೇಳ್ತಾ ಇದೀನಿ. ಆಮೇಲೆ ಇನ್ನೊಂದು ವಿಚಾರವನ್ನ ಹೇಳ್ತೀನಿ ಕೇಳ್ಕೊಳ್ಳಿ. ಯಾವೋ ಅವರು ಒಬ್ಬ ಕಾಂಟೆಂಟ್ ಕ್ರಿಯೇಟರು ಅವ್ರ ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಇವ್ರಿಗೆ ಸ್ಪ್ಯಾಮ್ ಮಾಡಿ ಅಂತ ಯಾರೋ ಒಬ್ರು ಕಾಂಟೆಂಟ್ ಕ್ರಿಯೇಟರ್ ಹೇಳಿರ್ತಾರೆ. ಅವ್ರಿಗೆ ಹೋಗ್ಬಿಟ್ಟು ನೀವು ಸ್ಪ್ಯಾಮ್ ಮಾಡ್ತೀರಾ. ಅಕಸ್ಮಾತ್ ಯಾರೋ ತಲ್ಕೆಟ್ ನನ್ನ ಮಗ ಹೋಗಿ ಬೆದರಿಕೆ ಕೊಡೋ ಹಾಗೆ, ಇಲ್ಲಾಂದ್ರೆ ಅವಾಚ್ಯ ಶಬ್ದಗಳಿಂದ, ಅಶ್ಲೀಲ ಪದಗಳಿಂದ ಕಮೆಂಟ್ ಮಾಡ್ದ ಅಂತ ಇಟ್ಕೊಳ್ಳಿ, ಮೆಸೇಜ್ ಆಗ್ತಾ ಅಂತಾನೆ ಇಟ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಬೆದರಿಕೆ ಕೊಡೋ ಹಾಗೆ. ಈ ಕಾಂಟೆಂಟ್ ಕ್ರಿಯೇಟರು ಯಾರೇಳಿ ಬೆದರಿಕೆಯನ್ನು ಎದುರಿಸಿರ್ತಾರಲ್ಲ, ಆ ಕಾಂಟೆಂಟ್ ಕ್ರಿಯೇಟರ್ ಹೋಗಿ ಪೊಲೀಸ್ ಸ್ಟೇಷನ್ ಅಂತ ಏನಾದ್ರೂ ಹೋಗಿ ಕಂಪ್ಲೇಂಟ್ ಕೊಟ್ರೆ, ಇವ್ ಯಾರು ಹೇಳ್ಕೊಟ್ಟಿರ್ತೀರಲ್ಲ ಅವ್ರ ಪರವಾಗಿ ಏನಾದ್ರು ಹೋಗಿ ನಿಂತ್ಕೊಳ್ತೀರಾ? ಇಲ್ಲಿ ಯಾರೇಳಿ ಕಮೆಂಟ್ ಮಾಡಿರೋರ್ ಪರವಾಗಿ ಏನಾದ್ರು ಹೋಗಿ ನಿಂತ್ಕೊಳ್ತೀರಾ? ಮೆಸೇಜ್ ಮಾಡಿರೋರ್ ಪರವಾಗಿ ಏನಾದ್ರು ಹೋಗಿ ನಿಂತ್ಕೊಳ್ತೀರಾ? ಅವ್ರ ಕುಟುಂಬ ಬೀದಿ ಬರುತ್ತೆ ಆ ಟೈಮ್ನಲ್ಲಿ. ಯಾರೋ ಇವ್ರು ಹೇಳಿದ್ದಾರೆ ಅನ್ಬಿಟ್ಟು ನೀವು ಕಮೆಂಟ್ ಮಾಡೋದು, ಬೆದರಿಕೆ ಕೊಡೋದು, ಅಶ್ಲೀಲವಾಗಿ ಕಮೆಂಟ್ ಮಾಡೋದು, ಅವ್ರು ಯಾವ ಉದ್ದೇಶ ಇಟ್ಕೊಂಡು ಹೇಳಿರ್ತಾರ ನನಗೆ ಗೊತ್ತಿಲ್ಲ. ಅವ್ರು ಆ ರೀತಿ ಮಾಡಿ ಅಂತ ಹೇಳಿರ್ತಾರ, ಬಿಟ್ಟಿರ್ತಾರ. ಅವ್ರು ಯಾವ ಉದ್ದೇಶ ಇಟ್ಕೊಂಡು ಹೇಳಿರ್ತಾರ ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಬಟ್ ನೀವ್ ಯಾರೋ ಹೋಗ್ಬಿಟ್ಟು ಆ ರೀತಿ ಕಮೆಂಟ್ ಮಾಡ್ಬಿಟ್ರೆ, ನಿಮ್ ತಲೆ ಮೇಲೆ ಬಂದ್ರೆ ನೀವೇನ್ ಮಾಡ್ತೀರಾ? ನಿಮಗೆ ಹೇಳ್ಕೊಟ್ಟಿರ್ತಾರಲ್ಲ ಆ ಕಂಟೆಂಟ್ ಕ್ರಿಯೇಟರ್ ಅಂತೂ ನಮ್ಮ ಅಪ್ರಾಣೆ ಬರಲ್ಲ. ಹೇಳ್ಕೊಟ್ಬಿಟ್ಟಿರ್ತೀನಿ, ನಿಮ್ ಮುಂಚೆನೇ ಹೇಳಿರ್ತೀನಿ, ನಮ್ಮ ಅಪ್ರಾಣೆ ಅವ್ರೇನು ಬರಲ್ಲ. ಅವ್ರ ಪಾರಿಗೆ ಅವ್ರು ದುಡ್ಡು ಮಾಡ್ಕೊಂಡು ಅವ್ರ ಮನೆ, ಅವ್ರ ಕುಟುಂಬ, ಅವ್ರ ಅಪ್ಪ ಅಮ್ಮ, ಅವ್ರ ಫ್ರೆಂಡ್ಸ್ ಅವ್ರು ಚೆನ್ನಾಗಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಯ್ತು, ನೀವು ಈ ಕಾಂಟ್ರವರ್ಸಿಯನ್ನ ಎಂಡ್ ಮಾಡೋದಿಲ್ವಾ? ನಿಮ್ಮ ವೈಯಕ್ತಿಕವಾದಂಥ ನಿರ್ಧಾರ. ಆ ಕಂಟೆಂಟ್ ಕ್ರಿಯೇಟರ್ಗೂ ಈ ಕಂಟೆಂಟ್ ಕ್ರಿಯೇಟರ್ ನಿಮ್ಮ ವೈಯಕ್ತಿಕವಾದಂಥ ನಿರ್ಧಾರ. ಬಟ್ ಈ ಕಡೆಯಿಂದ ಸೈಲೆಂಟ್ ಆಗಿದ್ದಾರೆ ಅಂದ್ಮೇಲೆ ನೀವು ಈ ಕಡೆಯಿಂದ ದಯವಿಟ್ಟು ಸೈಲೆಂಟ್ ಆಗಿರಿ. ಅದು ಬಿಟ್ಟು ಟ್ರಿಗರ್ ಆಗೋ ಹಾಗೆ, ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡೋ ಹಾಗೆ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ. ಏನು ಅಂದ್ರೆ, ನೀವು ಕಾಂಟೆಂಟ್ ಮಾಡ್ತಾ ಇರೋತಕ್ಕದ್ದು ಜನಗಳಿಗೋಸ್ಕರನ, ಇಲ್ಲ ಅಂದ್ರೆ
ಇವ್ರಿಗೋಸ್ಕರನ ನೀವು ಟ್ರಿಗರ್ ಮಾಡೋ ಹಾಗೆ ಇಂಡೈರೆಕ್ಟ್ ಆಗಿ ಮಾತಾಡ್ತಿರೋ ಅವ್ರಿಗೋಸ್ಕರನ ನಿಜಕ್ಕೂ ಗೊತ್ತಾಗ್ತಿಲ್ಲ. ಬರೀ ಅವ್ರ ಬಗ್ಗೆನೇ ಮಾತಾಡ್ತೀರಿ, ಬರೀ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ರೆ ಜನಗಳು ಒಂದಲ್ಲ ಒಂದಿನ ನಿಮ್ಮ ವಿಡಿಯೋಗಳನ್ನ ನೋಡೋದು ನನ್ನ ಪ್ರಕಾರ ನಿಲ್ಲಿಸ್ತಾರೆ ಅಂತ ಹೇಳ್ತಾ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರಿ ಲೋಕ ಡಿಜಿಟಲ್ ನೆಟ್ವರ್ಕ್. ಇದು ನವ ನವೀನ ಜೀವನ.